complete English grammar. Previous videoದಲ್ಲಿ verb and its types ಬಗ್ಗೆ ತಿಳ್ಕೊಂಡಿದ್ವಿ. In this video, we'll be discussing finite and non-finite verbs. We have different types of verbs ಇದೆ ಅದ್ರಲ್ಲಿ ನೋಡಬಹುದು ನೀವು. First one, finite and non-finite verbs. Second, action verbs, that is transitive and intransitive verbs, linking verbs, and regular and irregular verb. In this video, we'll be discussing finite and non-finite verbs. First one, finite verb. So what is finite verb? The finite verbs are actual verbs that are called roots of the sentence. A finite verb is the verb that changes its forms according to the tense of a sentence, the number of a sentence, and persons of the subject. ನೋಡಿ ಫೈನೈಟ್ ವರ್ಬ್ ಏನಾಗುತ್ತೆ, ಡಿಫ್ರೆಂಟ್ ಫಾರ್ಮ್ಸ್ ಅಲ್ಲಿ ಇರುತ್ತೆ ಬೇಸ್ಡ್ ಆನ್ ದಿ ಟೆನ್ಸ್. ಅದು ಯಾವ ಟೆನ್ಸ್ ಅಲ್ಲಿ ಇದೆ, ಪ್ರೆಸೆಂಟ್ ಟೆನ್ಸೋ ಪಾಸ್ಟ್ ಟೆನ್ಸೋ ಅಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟೆನ್ಸ್ ಮೇಲೆ ಅದು ವರ್ಬ್ ಫಾರ್ಮ್ ಚೇಂಜ್ ಆಗುತ್ತೆ. ನಂಬರ್ ಮೇಲೆ ಚೇಂಜ್ ಆಗುತ್ತೆ, ನಂಬರ್ ಆಫ್ ದಿ ಸಬ್ಜೆಕ್ಟ್. ನಂಬರ್ ಅಂದ್ರೆ ಸಿಂಗ್ಯುಲರ್ ಇದೆಯೋ ಪ್ಲೂರಲ್ ಇದೆಯೋ ಬೇಸ್ಡ್ ಆನ್ ದಟ್ ಸೆಂಟೆನ್ಸ್ ವರ್ಬ್ ಫಾರ್ಮ್ ಚೇಂಜ್ ಆಗುತ್ತೆ. ಪರ್ಸನ್ ಆಫ್ ದಿ ಸಬ್ಜೆಕ್ಟ್ ಮೇಲೆ ವರ್ಬ್ ಫಾರ್ಮ್ ಚೇಂಜ್ ಆಗುತ್ತೆ. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್, ಬೇಸ್ಡ್ ಆನ್ ದಟ್ ವರ್ಬ್ ಫಾರ್ಮ್ ಚೇಂಜ್ ಆಗುತ್ತೆ. ಅಂಡ್ ಇಟ್ ಇಸ್ ದಿ ಮೇನ್ ವರ್ಬ್ ಆಫ್ ಸೆಂಟೆನ್ಸ್ ಆರ್ ಕ್ಲಾಸ್ ಅಂತ ಅನ್ಬೋದು. ಇದು ಸೆಂಟೆನ್ಸ್ ಮೇನ್ ವರ್ಬ್ ಆಗಿರುತ್ತೆ ಅಂಡ್ ಕ್ಲಾಸ್ ಮೇನ್ ವರ್ಬ್ ಆಗಿರುತ್ತೆ. ದಟ್ ಇಸ್ ಫೈನೈಟ್ ವರ್ಬ್. ಫೈನೈಟ್ ವರ್ಬ್ ಗೆ ಎಕ್ಸಾಂಪಲ್ ಚೆಕ್ ಮಾಡೋಣ. ಎಕ್ಸಾಂಪಲ್ಸ್ ನೋಡಿ, ಹಿ ಪ್ಲೇಸ್, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದೆ, ಪ್ಲೇಸ್ ಅಂತಿದೆ, ಅಂಡ್ ದೇ ಪ್ಲೇ ಅಂತಿದೆ. ನೋಡಿ ಇದೇ ಎರಡೇ ಸೆಂಟೆನ್ಸ್ ನೋಡಿ, ಎರಡು ಸೆಂಟೆನ್ಸ್ ಸೇಮ್ ಟೆನ್ಸ್ ಫಾರ್ಮ್ ಅಲ್ಲಿ ಇದೆ, ಬಟ್ ವರ್ಬ್ ಫಾರ್ಮ್ ಚೇಂಜ್ ಇದೆ. ಎದಕ್ಕೆ? ಪರ್ಸನ್ ಮೇಲೆ. ಇಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದೆ, ಸೆಕೆಂಡ್ ಒನ್ ಥರ್ಡ್ ಪರ್ಸನ್ ಪ್ಲೂರಲ್ ಇದೆ. ಹಿ ಪ್ಲೇಸ್, ದೇ ಪ್ಲೇ. ಶಿ ಈಸ್ ಪ್ಲೇಯಿಂಗ್, ಟೆನ್ಸ್ ಚೇಂಜ್ ಆಯ್ತು, ಈಸ್ ಪ್ಲೇಯಿಂಗ್ ಅಂತ ಆಡ್ ಆಯ್ತು. ವಿ ಪ್ಲೇಡ್, ಟೆನ್ಸ್ ಚೇಂಜ್ ಆಗಿದೆ, ಸಿಂಪಲ್ ಪಾಸ್ಟ್ ಟೆನ್ಸ್ ಇಡಿ ಆಡ್ ಆಗಿದೆ. ಐ ಹ್ಯಾವ್ ಪ್ಲೇಡ್, ಅಗೇನ್ ಟೆನ್ಸ್ ಚೇಂಜ್ ಆಗಿದೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಬಟ್ ದಿಸ್ ಇಸ್ ನಾಟ್ V2 ಫಾರ್ಮ್, ಇದು V3 ಫಾರ್ಮ್ ಇದೆ. ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಲ್ಲಿ ಕೂಡ ಇದೇ ರೀತಿ ಹೇಳ್ಬೇಕಾಗುತ್ತೆ. ಐ ಹ್ಯಾವ್ ಪ್ಲೇಡ್ ಅಂದ್ರೆ ವರ್ಬ್ ಫಾರ್ಮ್ ಚೇಂಜ್ ಆಯ್ತು. ಓಕೆ, ರಾಬರ್ಟ್ ಪ್ಲೇಸ್ ಹಾಕಿ, then he is playing for India and he is one of the best players. Okay, ಇಲ್ಲಿ playing, plays, played, is plays ಏನಿದೆ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ವರ್ಬ್ಸ್ ಇದೆ. ಅಂಡ್ ಇದು ಬೇಸ್ಡ್ ಆನ್ ಸಬ್ಜೆಕ್ಟ್ ಆಫ್ ದಿ ಸೆಂಟೆನ್ಸ್ ಅಂಡ್ ಬೇಸ್ಡ್ ಆನ್ ದಿ ಟೆನ್ಸ್ ಆಫ್ ದಿ ಸೆಂಟೆನ್ಸ್ ವರ್ಬ್ ಫಾರ್ಮ್ ಚೇಂಜ್ ಆಗ್ತಾ ಇರುತ್ತೆ. ಅಂಡ್ ಇದಕ್ಕೆ ನಾವು ಫೈನೈಟ್ ವರ್ಬ್ ಅಂತ ಕರಿಬೇಕು. Then what about non-finite verbs? Non-finite verbs are not actual verbs. They do not work as a verb in the sentence. Rather, they work as noun, adjectives, adverbs. ನೋಡಿ, ಇದು ಆಕ್ಚುಲಿ ವರ್ಬ್ಸ್ ಅಂತ ಕರಿಬಾರ್ದು ನಾವು non-finite verbs ಗೆ. ಅದಕ್ಕೆ ನಾವು ಅದು ಒಂದು ನೌನ್ ಆಗಿರುತ್ತೆ, ಅಡ್ಜೆಕ್ಟಿವ್ ಆಗಿರುತ್ತೆ, ಆರ್ adverb ಆಗಿರುತ್ತೆ. non-finite ಗೆ ಫೈನೈಟ್ ವರ್ಬ್ ಗೆ ಮೇಜರ್ ಡಿಫರೆನ್ಸ್ ಏನಂದ್ರೆ ಇಲ್ಲಿ ನೋಡ್ಬೋದು ನೀವು. ವರ್ಬ್ ದಟ್ ಇಸ್ ನಾಟ್ ಅಫೆಕ್ಟೆಡ್ ಬೈ ಅ ಪರ್ಸನ್ or a number of a subject and even the tense of the sentence is called non-finite verb. ಅಂದ್ರೆ ಆ ವರ್ಬ್ ಫಾರ್ಮ್ ಏನಿರುತ್ತೆ ಅದು ಚೇಂಜ್ ಆಗೋದೇ ಇಲ್ಲ. ಅದು ಯಾವುದೇ ಟೆನ್ಸ್ ಚೇಂಜ್ ಮಾಡಿ, ಯಾವುದೇ ಪರ್ಸನ್ ಆರ್ ನಂಬರ್ ಆಫ್ ದಿ ಸಬ್ಜೆಕ್ಟ್ ನ ಬಳಕೆ ಮಾಡಿ, ದ ವರ್ಬ್ ರಿಮೇನ್ಸ್ ಸೇಮ್. ಮೀನ್ಸ್ ಅದು ಯಾವ ರೀತಿ ಇದೆ ಅದೇ ರೀತಿ ಇರುತ್ತೆ. ಅದಕ್ಕೆ ನಾನ್ ಫೈನೈಟ್ ಅಂತ ಅನ್ಬೇಕು. ಅಂಡ್ ಅದು ವರ್ಬ್ ಆಗಂಗಿಲ್ಲ. ಅವಾಗ ಇಟ್ ಬಿಕಮ್ಸ್ ಅ ನೌನ್, ಅಡ್ಜೆಕ್ಟಿವ್ ಆರ್ adverb. ಎಕ್ಸಾಂಪಲ್ಸ್ ನೋಡೋಣ. ಐ ಲೈಕ್ ರೀಡಿಂಗ್ ಬುಕ್ಸ್. ಇಲ್ಲಿ ಲೈಕ್ ಅನ್ನೋದು ಫೈನೈಟ್ ವರ್ಬ್ ಅಂಡ್ ರೀಡಿಂಗ್ ಅನ್ನೋದೇನಿದೆ ನಾನ್ ಫೈನೈಟ್ ವರ್ಬ್. ಇದು ಇಲ್ಲಿ ಜೆರೆಂಡ್ ಅಂತಿದೆ. ರೀಡಿಂಗ್ ಇಸ್ ಅ ಜೆರೆಂಡ್ ಹಿಯರ್. ಶಿ ಲೈಕ್ಸ್ ರೀಡಿಂಗ್ ಬುಕ್ಸ್. ಎಸ್, ಅಗೇನ್ ಜೆರೆಂಡ್ ರೀಡಿಂಗ್ ಬುಕ್ಸ್. ನೋಡಿ, ಅಲ್ಲಿ ಐ ಲೈಕ್ ಇದೆ, ಇಲ್ಲಿ ಶಿ ಲೈಕ್ಸ್ ಇದೆ. ಲೈಕ್ ಈಸ್ ಅಲ್ಲಿ ಲೈಕ್ ಇದೆ, ಇಲ್ಲಿ ಸೆಕೆಂಡ್ ಸೆಂಟೆನ್ಸ್ ಲೈಕ್ಸ್ ಇದೆ. ಚೇಂಜ್ ಆಯ್ತಲ್ಲ ಇದು. ಇದಕ್ಕೆ ನಾವು ಫೈನೈಟ್ ವರ್ಬ್ ಅಂತ ಕರಿಬೇಕು. ನಾವು ಫಸ್ಟ್ ಸೆಂಟೆನ್ಸ್ ಅಲ್ಲೂ ರೀಡಿಂಗ್ ಇದೆ, ಸೆಕೆಂಡ್ ಅಲ್ಲೂ ರೀಡಿಂಗ್ ಇದೆ, ಚೇಂಜ್ ಆಗಿಲ್ಲ. ಇದಕ್ಕೆ ನಾವು ನಾನ್ ಫೈನೈಟ್ ವರ್ಬ್ ಅಂತ ಕರಿಬೇಕು. ಇದು ಜೆರೆಂಡ್ ಇದೆ. ದಿಸ್ ಚೇರ್ ವಾಸ್ ಬ್ರೋಕನ್. ಇಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ಅಡ್ಜೆಕ್ಟಿವ್ ತರ ವರ್ಕ್ ಆಗುತ್ತೆ. ಇದು ಕೂಡ ನಾನ್ ಫೈನೈಟ್ ವರ್ಬ್. ಐ ಲೈಕ್ ಟು ಸ್ವಿಮ್. ಇದು ಟು ಸ್ವಿಮ್ ಏನಿದೆ ಇನ್ಫಿನಿಟಿವ್ ವರ್ಬ್. ಲೈಕ್ ಐ ಲೈಕ್ ಟು ಸ್ವಿಮ್, he likes to swim, so they like to swim. ಸೊ ಟು ಸ್ವಿಮ್ ಚೇಂಜ್ ಆಗಂಗಿಲ್ಲ ವರ್ಬ್ ಫಾರ್ಮ್, ಅದು ಇನ್ಫಿನಿಟಿವ್ ವರ್ಬ್. ಇದಕ್ಕೆ ನಾವು ನಾನ್ ಫೈನೈಟ್ ವರ್ಬ್ ಅಂತ ಕರಿತೀವಿ. ವಾಕಿಂಗ್ ಇಸ್ ಅ ಗುಡ್ ಎಕ್ಸರ್ಸೈಸ್. ವಾಕಿಂಗ್ ರಿಮೈನ್ಸ್ ಸೇಮ್. ಇಲ್ಲಿ ವಾಕಿಂಗ್ ಸೇಮ್ ಇರುತ್ತೆ, ಚೇಂಜ್ ಆಗಂಗಿಲ್ಲ. ದೆನ್ ವಾಕಿಂಗ್ ಇಸ್ ವಾಟ್ ಹಿಯರ್ ಜೆರೆಂಡ್, ದಟ್ ಇಸ್ ನಾನ್ ಫೈನೈಟ್ ವರ್ಬ್. ಅಲೆಕ್ಸ್ ವೆಂಟ್ ಅಬ್ರಾಡ್ ಟು ಪ್ಲೇ. ಟು ಪ್ಲೇ ಇಸ್ ಇನ್ಫಿನಿಟಿವ್ ವರ್ಬ್.
ಇನ್ಫಿನಿಟಿವ್ ಚೇಂಜ್ ಆಗಂಗಿಲ್ಲ. ಇದು ಪ್ಲೇಯಿಂಗ್ ಕ್ರಿಕೆಟ್ ಇಸ್ ಹೀಸ್ ಓನ್ಲಿ ಜಾಬ್. ಇಲ್ಲಿ ಪ್ಲೇಯಿಂಗ್ ಏನಿದೆ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಅಂಡ್ ಪ್ಲೇಯಿಂಗ್ ಈಸ್ ವಾಟ್ ಹಿಯರ್ ನಾನ್ ಫೈನೈಟ್ ವರ್ಬ್ ಅಂತ ಹೇಳ್ಬೋದು. ಎಕ್ಸಾಂಪಲ್ಸ್ ನೋಡಿ, ಐ ಹ್ಯಾವ್ ರೆಡ್ ನ್ಯೂಸ್ ಪೇಪರ್. ಇಲ್ಲಿ ಇದು ಏನಿದೆ ರೆಡ್ ಅಂತ ಕಂದೆ ನಾನು. ಎದಕ್ಕೆ ಅಂದ್ರೆ ವಿಧಿರಿ ಫಾರ್ಮ್ ಅಲ್ಲಿ ಪ್ರೊನೌನ್ಸಿಯೇಷನ್ ರೀಡ್ ಆಗಂಗಿಲ್ಲ, ರೆಡ್ ಆಗುತ್ತೆ. ರೀಡು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ರೀಡ್ ಅನ್ಬೇಕು, ಪಾಸ್ಟ್ ಟೆನ್ಸ್ ಅಲ್ಲಿ ರೆಡ್ ಅನ್ಬೇಕು, ಪಾಸ್ಟ್ ಪಾರ್ಟಿಸಿಪಲ್ ರೆಡ್ ಅನ್ಬೇಕು. ಚೇಂಜ್ ಆಗಿದೆ, ಇದು ಫೈನೈಟ್ ವರ್ಬ್ ಅಂತ ಅನ್ಬೋದು. ದೇ ಲೈಕ್ ಟು ಪ್ಲೇ ಕ್ರಿಕೆಟ್. ಲೈಕ್ ಇಸ್ ಫೈನೈಟ್ ವರ್ಬ್, ಟು ಪ್ಲೇ is non-finite. She likes reading novels. Likes is finite and reading is non-finite. It has broken. Broken is finite verb. ಯಾಕಂದ್ರೆ past participle ಪ್ರಕಾರ ವಿತ್ರಿನೇ ಬೇಕು, has ಆದ ತಕ್ಷಣ ಕರೆಕ್ಟ್ ಇದೆ. It is finite verb. She is eating chocolates. ಇಲ್ಲಿ finite verb eating. Reading the newspaper increases general knowledge. ಇದು gerund ಇದೆ. It is non-finite. gerund ಅಂದ್ರೆ ಏನು? A verb having ing endings ಅಂದ್ರೆ ing ಫಾರ್ಮ್ ಅಲ್ಲಿ ಇರುತ್ತೆ, that function like nouns in a sentence called gerund. ನೋಡಿ, ಅದು ವರ್ಬ್ ತರ ಇದೆ, ing ಫಾರ್ಮ್ ತರ ಇದೆ, ಬಟ್ ಅದು ವರ್ಬ್ ಅಲ್ಲ, ಅದು ಒಂದು ನೌನ್, ನಾಮಪದ. ಅದಕ್ಕೆ ನಾಮಪದ ಅಂತ ಅನಿಸ್ತಾ ಇದ್ರೆ 100% ಇಟ್ ಇಸ್ ನಾಟ್ ವರ್ಬ್. ಅದಕ್ಕೆ ನಾವು ನಾಮಪದ ಅನಿಸ್ತಾ ಇದ್ರೆ ಅದಕ್ಕೆ ಏನಂತ ಕರಿಬೇಕು? ಜರಂಡ್ ಅಂತ ಕರಿಬೇಕು. ಎಕ್ಸಾಂಪಲ್ ನೋಡೋಣ, ಸ್ಮೋಕಿಂಗ್ ಇಸ್ ಇಂಜುರಿಯಸ್ ಟು ಹೆಲ್ತ್. ಇಲ್ಲಿ ಸ್ಮೋಕಿಂಗ್ ಸಬ್ಜೆಕ್ಟ್ ಫಾರ್ಮ್ ಅಲ್ಲಿ ಇದೆ, ಇಟ್ ಇಸ್ ನಾಟ್ ವರ್ಬ್ ಹಿಯರ್, ಇಟ್ ಇಸ್ ನೌನ್, ನಾಮಪದ ಅಂತ ಹೇಳ್ಬೇಕು. ಇದಕ್ಕೆ ನಾವು ಜರಂಡ್ ಅಂತ ಕರಿತೀವಿ. ವಾಕಿಂಗ್ ಈಸ್ ಗುಡ್ ಫಾರ್ ಹೆಲ್ತ್. ವಾಕಿಂಗ್ ಈಸ್ ಜರಂಡ್ ಹಿಯರ್. ಐ ಲವ್ ಸ್ವಿಮ್ಮಿಂಗ್. ಸ್ವಿಮ್ಮಿಂಗ್ ಈಸ್ ಜರಂಡ್. ಲವ್ ಅನ್ನೋದು ಆಲ್ರೆಡಿ ವರ್ಬ್ ಬಂದಿದೆ, ಸ್ವಿಮ್ಮಿಂಗ್ ಏನಿದೆ ನಾಮಪದ ಇದೆ, ಇಟ್ ಈಸ್ ಜರಂಡ್. ಓಕೆ, ಜರಂಡ್ ing ಫಾರ್ಮ್ ಅಲ್ಲಿ ಇರುತ್ತೆ. ಅಂಡ್ ಅದು ಯಾವುದೇ ಸೆಂಟೆನ್ಸ್ ಇರಲಿ, ಯಾವುದೇ ಟೆನ್ಸ್ ಇರಲಿ, ಯಾವುದೇ ಸಬ್ಜೆಕ್ಟ್ ಅಂಡ್ ಯಾವುದೇ ಸಬ್ಜೆಕ್ಟ್ ಅಂದ್ರೆ ನೌನ್ ನಂಬರ್ ಇರಲಿ, ಯಾವುದೇ ಪರ್ಸನ್ ಆಫ್ ದಿ ಸಬ್ಜೆಕ್ಟ್ ಇರಲಿ, ಅದು ಜರಂಡ್ ಫಾರ್ಮ್ ಚೇಂಜ್ ಆಗಂಗಿಲ್ಲ, ಇಟ್ ರಿಮೈನ್ ಸೇಮ್. ಯಾಕಂದ್ರೆ ಇದು ವರ್ಬ್ ಅಲ್ಲ, ಇದು ಒಂದು ನೌನ್, ನಾಮಪದ ಅಂತ ಹೇಳ್ಬೋದು. Infinitive verb, 2 plus verb forms where the verbs are at their base or stem forms ಅಂತ ಹೇಳ್ಬೋದು, while they function as nouns, adjectives or adverbs instead of verbs. Infinitive ಕೂಡ nouns, adjectives, adverbs ತರ ವರ್ಕ್ ಆಗುತ್ತೆ, verbs ತರ ವರ್ಕ್ ಆಗಂಗಿಲ್ಲ. 2 plus v1 ಅದು infinitive verb, infinitive ನಾನ್ ಫೈನೈಟ್ ಅಂತಾನೆ ಕರಿತೀವಿ. I wanted to help you out. She wanted to help you out. He wants to help you out. To help ಚೇಂಜ್ ಆಗಂಗಿಲ್ಲ, ಇಟ್ ರಿಮೈನ್ ಸೇಮ್, ಇಟ್ ಇಸ್ ಇನ್ಫಿನಿಟಿವ್ ವರ್ಬ್. ಟು ಜೊತೆ ಯಾವಾಗ್ಲೂ v1 ಬರುತ್ತೆ, ನೆನಪಿಟ್ಕೊಳ್ಳಿ. ಆರ್ ಯು ಟ್ರೈಂಗ್ ಟು ಗೋ ದೇರ್? ನೋಡಿ, ಟ್ರೈಂಗ್ ಇಸ್ ವಾಟ್? ಫೈನೈಟ್. ಟು ಗೋ ಇಟ್ ಈಸ್ ನಾನ್ ಫೈನೈಟ್, ಇನ್ಫಿನಿಟಿವ್ ವರ್ಬ್ ಅಂತ ಅನ್ಬೇಕು. ಐ ಜಸ್ಟ್ ಲವ್ ಟು ಫ್ಲಾಂಟ್ ಮೈ ನ್ಯೂ ಫರಾರಿ. ಟು ಫ್ಲಾಂಟ್ ಇಸ್ ವಾಟ್? ಇನ್ಫಿನಿಟಿವ್ ವರ್ಬ್ ಅಂತ ಹೇಳ್ಬೋದು. ಓಕೆ, ದಿಸ್ ಕಂಪ್ಲೀಟ್ಸ್ ಟುಡೇಸ್ ವಿಡಿಯೋ. ಇಲ್ಲಿಗೆ ಈ ವಿಡಿಯೋ ಕಂಪ್ಲೀಟ್ ಆಗುತ್ತೆ. ಡೋಂಟ್ ಮಿಸ್. ಎಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಈ ವಿಡಿಯೋನ ಶೇರ್ ಮಾಡಿ. ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಹಾಗೆ ಲೈಕ್ ಮಾಡೋದು ಮರಿಬೇಡಿ. ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಬರುವಂತ ವಿಡಿಯೋಗಳಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ವರ್ಬ್ಸ್ ಏನಿದೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.